ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇಲ್ಲಿ ಇದು ಯಾವುದೇ ರೀತಿ ವ್ಲಾಗ್ ಆಗಿರಲ್ಲ. ಇಲ್ಲಿ ನಮ್ಮಮ್ಮ ತಲೆಗೆ ಹಚ್ಕೊಳಕ್ಕೆ ಅಂತೇಳಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ತಿದ್ರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪು, ದಾಸವಾಳದ ಹೂವು, ದಾಸವಾಳದ ಎಲೆ, ಮತ್ತು ಇದು ಬ್ಲ್ಯಾಕ್ ಜೀರಿಗೆ, ಕಪ್ಪು ಜೀರಿಗೆ, ಅದು ಸ್ಟೋರ್ಸಲ್ಲೆಲ್ಲ ಅವೈಲಬಿಲಿಟಿ ಇರುತ್ತೆ. ಆ್ಯಂಡ್ ಮೆಂತ್ಯ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ರು. ಮತ್ತು ಇದು ಸ್ಟೋರ್ಸಲ್ಲಿ ಸಿಗೋವಂಥ ಕ್ಯಾಸ್ಟ್ ಆಯಿಲು, ಹರಳೆಣ್ಣೆನ ಫಸ್ಟು ಗ್ಯಾಸ್ ಹಚ್ಚಿ ಒಂದು ಬಟ್ಲಿಟ್ಟು ಅದಕ್ಕೆ ನಮ್ಮಮ್ಮ ಹರಳೆಣ್ಣೆ ಹಾಕ್ತಾಯಿದ್ರು. ಅದು ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಟರು. ಅಲ್ಲಿ ಜಾಸ್ತಿ ಬಿಸಿ ಆಗಿರಲಿಲ್ಲ, ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಟು ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಿ ಅಲ್ವಾ, ಅದನ್ನೆಲ್ಲನೂ ಕೂಡ ಅದರೊಳಗೆ ಎಣ್ಣೆ ಒಳಗೆ ಹಾಕ್ತಾಯಿದ್ರು. ಮೆಂತ್ಯ, ಕಪ್ಪು ಜೀರಿಗೆ ಇವೆರಡು ಕೂಡ ಕೂದಲು ಬ್ಲ್ಯಾಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತಂತೆ, ತಿಕ್ನೆಸ್ ಆಗುತ್ತಂತೆ. ಆ್ಯಂಡ್ ಇಲ್ಲಿ ದಾಸವಾಳದ ಹೂವು, ದಾಸವಾಳದ ಎಲೆನೂ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕರಿಬೇವು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯದು, ಕೂದಲು ಫುಲ್ಲು ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತಂತೆ, ಹೇರ್ ಗ್ರೋತ್ ಆಗೋಕ್ಕೆ. ಆ್ಯಂಡ್ ಇದನ್ನು ನಮ್ಮಮ್ಮ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ತಿದ್ರು. ಇದು ಫುಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಬಾಯ್ಲ್ ಮಾಡ್ತಿದ್ರು, ಬೇಯಿಸ್ತಾಯಿದ್ರು. ಅಂದರೆ ಇವಾಗ ಅದು ಗ್ರೀನು ರೆಡ್ ಇರೋದೆಲ್ಲ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರ್ಗೋವರೆಗೂ ಕೂಡ ಬಾಯ್ಲ್ ಮಾಡ್ತಿದ್ರು. ಅಂದರೆ ಅದರೊಳಗಿರೋ ಸತ್ವಗಳು ಮತ್ತು ಅಂಶಗಳೆಲ್ಲ ಫುಲ್ಲು ಎಣ್ಣೆ ಹೀರ್ಕೊಳ್ಳೋವರೆಗೂ ಕೂಡ ಅದನ್ನು ಬಾಯ್ಲ್ ಮಾಡ್ತಿದ್ರು. ನೋಡ್ತಾ ಇರ್ಬೋದು ನೀವು, ಫುಲ್ಲು ನೊರೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗಲೇ ನಮಗೆ ಬೇಕಾಗಿರೋ ಕ್ಯಾಸ್ಟ್ ಆಯಿಲು ರೆಡಿ ಆಗೋದು ಅಂತ ಹೇಳಿ ಮಾಡ್ತಿದ್ರು. ಈ ಒಂದು ಟಿಪ್ಸು ಇದು ನಮ್ಮ ಅಜ್ಜಿ ನಮ್ಮಮ್ಮಗೆ ಹೇಳ್ಕೊಟ್ಟಿದ್ರಂತೆ. ನಮ್ಮಮ್ಮ ಯಾವಾಗಲೂ ಇದೇ ರೀತಿ ಮಾಡಿಕೊಂಡು ಏರ್ಗೆ ಅಪ್ಲೈ ಮಾಡೋದು. ಇವತ್ತು ಮಾಡ್ತಿದ್ರು, ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಫುಲ್ಲು ನೊರೆ ಥರ ಬರ್ತಿತ್ತು. ಆ್ಯಂಡ್ ನೆಕ್ಸ್ಟು ಇದೆಲ್ಲ ಆಗ್ತಿದ್ದಾಗೆ ನಾವು ಇದನ್ನು ಒಂದು 5 to 10 ಮಿನಿಟ್ಸು ಗ್ಯಾಸ್ ಆಫ್ ಮಾಡಿ ಬಿಟ್ಟುಬಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದಮೇಲೆ ನಾವು ಇದನ್ನು ಫಿಲ್ಟರ್ ಮಾಡಿ ಯೂಸ್ ಮಾಡ್ಬೋದು. ಒಂದು ಸಲ ಯೂಸ್ ಮಾಡಿ ನೋಡಿ, ಆ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಮ್ಮ ಫಿಲ್ಟ್ರ್ ಮಾಡ್ತಾಯಿದ್ರು. ನಾವು ಇವಾಗ 250 ಗ್ರಾಮ್ಸ್ ಎಣ್ಣೆ ತಗೊಂಡಿದ್ರೆ ಅಲ್ಲಿ ನಮಗೆ 200 or 150 ಗ್ರಾಮ್ಸ್ ಎಣ್ಣೆ ಸಿಗುತ್ತೆ. ನೋ ಪ್ರಾಬ್ಲಮ್ ಅಲ್ವಾ, ಕೂದಲು ಗ್ರೋತ್ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ. ಇಷ್ಟೊತ್ತವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ. ಬಾಯ್.